ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಸೊಪ್ಪೆಲ್ಲ ತೊಳೆದು ಇಟ್ಟಿದ್ದೀನಿ. ಸೊಪ್ಪು, ಈರುಳ್ಳಿ ಮತ್ತು ಟೊಮೊಟೊ, ಹಸಿರುಗಾಯಿ ಆ ಥರದ್ದು ತರಕಾರಿನೆಲ್ಲ ತೊಳೆದಿಟ್ಟಿದ್ದೀನಿ. ಮತ್ತು 3 ಥರದ್ದು ಬೇಳೆನ ಸ್ವಲ್ಪ ಅದನ್ನು ಕೂಡ ತೊಗೊಂಡೋಗಿ ಹೊರಗಡೆ ತೊಳೆದು ನಾನು ನೆನೆಸಿ ಇಟ್ಟಿದ್ದೀನಿ. ಇವಾಗ ಒಂದಷ್ಟು ಪಾತ್ರೆಗಳು ಇದ್ದಾವೆ, ಅವನ್ನೆಲ್ಲವನ್ನು ನಾನು ತೊಗೊಂಡೋಗಿ ಅಲ್ಲಿ ಹೊರಗಡೆ ತೊಳಿಬೇಕು ಫ್ರೆಂಡ್ಸ್. ನಮ್ಮನೆ ಅಲ್ಲಿರೋದು ಅಡುಗೆ ಮನೆ. ನಾವಿವಾಗ ಇಲ್ಲಿಂದ ಇಷ್ಟು ದೂರ ಒಂದು ಸ್ಪೂನ್ ಕೂಡ ತೊಳೆಯೋದಕ್ಕೆ ನಾನು ಅಷ್ಟು ದೂರನೇ ಹೋಗಲೇಬೇಕು. ನೀವು ನೋಡಿದ್ದೀರಲ್ವ, ನಮ್ಮ ಮನೆಯಿಂದ ಬಾತ್ರೂಮು ಬಾಗಿಲಿಂದ ಹೊರಗಡೆ ಇರೋದು. ಇವಾಗ ನಾನು ಬೇಳೆನೆಲ್ಲ ನೆನೆಸಿ ಇಟ್ಟಿದ್ದೆ. 3 ಥರದ ಬೇಳೆ ಹಾಕಿದ್ದೆ. ತೊಗರಿಬೇಳೆ, ಹೆಸರುಬೇಳೆ ಮತ್ತು ಅವರೆಬೇಳೆ ಹಾಕಿದ್ದೆ ನಾನು. ಇವನ್ನೆಲ್ಲ ನೆನೆಸಿ ಒಂದು 20 ನಿಮಿಷ ಆಗಿತ್ತು. ಯಾಕಂದರೆ ನನಗೆ ಈ ಮಸೊಪ್ಪು ಸಾರು ಆ ಥರದಕ್ಕೆ ಮತ್ತು ಬೇಳೆ ಸಾರು ಆ ಥರದಕ್ಕೆ ನೆನೆಸಿ ಇಡ್ತೀನಿ, ಚೆನ್ನಾಗಿರುತ್ತೆ ಅಂಥೇಳಿ, ತುಂಬ ಟೇಸ್ಟ್ ಕೊಡುತ್ತೆ ಸಾರು ಅಂತೇಳ್ಬಿಟ್ಟು. ಟೊಮೊಟೊ ಸುಮಾರು ಮೊನ್ನೆ ಅರ್ಧ kg ತೊಗೊಂಬಂದಿದ್ದು. ಇಲ್ಲಿ ಒಂದು ವಾರದ ಮೇಲೆ ಆಯಿತು. ತುಂಬ ರೇಟ್ ಆಗಿದೆ ಟೊಮೊಟೊ ಮಾತ್ರ ಒಂದು 3 ಹಾಕಿ ಒಂದೇ ಒಂದಿತ್ತು, ಒಂದು ಮಿಕ್ಸಿದ್ದೀನಿ. ಒಂದು ಮಾತ್ರ ಇದೆ ಫ್ರಿಜ್ಜಲ್ಲಿ. ಎಲ್ಲ ತರಕಾರಿ ಬೇಗ ಬೇಗ ಖಾಲಿ ಆಗಲಿ, ಹೊಸ್ದಾಗಿ ಫ್ರೆಶ್ ಆಗಿ ತರೋಣ ಅಂತಲೇ. ಹಂಗಾಗಿ 1.5 ಸುಮಾರು 2 ಹತ್ರ ಒಂದು ಸ್ವಲ್ಪ ಪೀಸ್ ಖಾಲಿಯಾಗಿತ್ತು. ಆದರೂ ಕೂಡ ನಾನು ಅದನ್ನು ಹಾಕದೆ ಇನ್ನೊಂದೇ ಒಂದು ಮಿಕ್ಸಿದ್ದೀನಿ. ಆಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಒಂದು ಈರುಳ್ಳಿ ತಗೊಂಡಿದ್ದೀನಿ. ಮಸೊಪ್ಪು ಸಾರಿಗೆ ಈರುಳ್ಳಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ, ಈರುಳ್ಳಿ ಎಲ್ಲರೂ ಆಬ್ವಿಯಸ್ಲಿ ಹಾಕ್ತಾರೆ, ಬಟ್ ಅದು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ನಾನೊಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಾಕಿದ್ದೀನಿ. ಈರುಳ್ಳಿ ಕೂಡ ರೇಟ್ ಇತ್ತು. ನಾನು ಇಬ್ಬರಿಗೆ ಅಷ್ಟು ಹಾಕಿದರೂ ಪರವಾಗಿಲ್ಲ. 2-3 ಹಾಕಿದರೂ ಕೂಡ ಚೆನ್ನಾಗಿರ್ತಿತ್ತು. ನಾನು ಅಷ್ಟೆಲ್ಲ ಹಾಕೋಕ್ಕೆ ಹೋಗಲಿಲ್ಲ. ಅದತ್ರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಾಕಿದೆ. ಪೀಸ್ ಮಾಡಿರೋದು ಮುಂಚೆನೇ ಇತ್ತು. ಆ ತಿಂಡಿಗೆಲ್ಲ ಯೂಸ್ ಮಾಡಿದ್ನಲ್ವ, ಅದ್ರ ಸಲುವಾಗಿ ಅದನ್ನೆಲ್ಲ ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದನ್ನ ವೇಸ್ಟ್ ಮಾಡಲಿಲ್ಲ. ಅದನ್ನು ಹಂಗೆ ನೀರಲ್ಲಿ ತೊಳೆದು ಇಟ್ಟಿದ್ದೆ ಫಸ್ಟೇ ನೀರು ಬರುವಾಗ. ಮತ್ತು ಇದೊಂದು ಮೈಸೂರು ಬದನೆಕಾಯಿ ಒಂದಿತ್ತು, ಇನ್ನೂ 2 ಇದ್ದಾವೆ. ಅವನು ಕೂಡ ನಾನು ಒಂದು ಸಲ ಹಾಗೆ ಬತ್ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ಒಂದು ಹಾಕ್ತಿದ್ದು ಟೇಸ್ಟ್ ವೆರೈಟಿ ಇರುತ್ತೆ ಅಂತೇಳಿ. ದುಂಡು ಬದನೆಕಾಯಿನೂ ಇತ್ತು, ಅದನ್ನು ಹಾಕಲಿಲ್ಲ ನಾನು. ಇದನ್ನೇ ಹಾಕ್ದೆ, ಇದು ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತೇಳ್ಬಿಟ್ಟು ಇರಲಿ ಅಂಥೇಳಿ ಇದಕ್ಕೆ ಸುಮಾರು ಒಂದು 2 ಲೋಟ ನೀರು ಹಾಕ್ತಾಯಿದ್ದೀನಿ. ಸಾಕಾಗುತ್ತೆ ಅಷ್ಟು. 1.5 ಹಾಕಿದ್ರೂ ಕೂಡ ಸಾಕಾಗುತ್ತೆ. ನಾನು ಸುಮಾರು 2 ಲೋಟ ನೀರು ಹಾಕ್ತಾಯಿದ್ದೀನಿ ಮಸೊಪ್ಪಿನ ಸಾರಿಗೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಒಂದು 1/4 ಟೀ ಸ್ಪೂನಷ್ಟು ನಾನಿವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ಸಾಂಬಾರು ಪುಡಿ, ಖಾರದ ಪುಡಿ ಆ ಥರ ಏನೂ ಹಾಕೋದಿಲ್ಲ ಫ್ರೆಂಡ್ಸ್. ನಾನು ಇಷ್ಟೇ ಹಾಕೋದು. ನಾನು ಸಾಂಬಾರು ಪುಡಿ ಹಾಕೋದು ಬಿಟ್ಬಿಟ್ಟು ಸುಮಾರು ಇಲ್ಲಿಗೆ 10 ವರ್ಷ ಆಯಿತು. ಸಾಂಬಾರು ಪುಡಿ ಹಾಕಿದರೆ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್. ನನಗೆ ಟೇಸ್ಟ್ ಇಷ್ಟ ಆಗೋಲ್ಲ. ಹಂಗಾಗ್ಬಿಟ್ಟು ಇದು ಒಂದು 4 ವಿಷಲು ಅಥವಾ 3 ವಿಷಲು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ನಾನು ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಕೂಗಿಬಿಡುತ್ತೆ. ಮಿನಿಮಮ್ ಅಂತೂ ಒಂದು 3 ಆದರೂ ಬೇಕು. ಉರಿ ಜಾಸ್ತಿ ಕೊಟ್ಟಿದ್ದರೆ 4 ವಿಷಲ್ ಬೇಕು ಫ್ರೆಂಡ್ಸ್. 4 ವಿಷಲ್ ಆದರೂ ಕೂಗಿಸ್ತೀನಿ. ಜೋರಾಗಿ ಇಟ್ಟರೆ ಉರಿ ಮಾತ್ರ. ಆದರೆ ಕಮ್ಮಿ ಇಟ್ಟು ನಾನು ಎಲ್ಲ ಕೆಲಸ ಮಾಡ್ತೀನಿ ಅಷ್ಟೊತ್ತಿಗೆ ಒಂದು 2-3 ಅಷ್ಟತ್ರ ಬೇಜಾರಾಗೋಗುತ್ತೆ. ಅದು ಸಪ್ಪೆ ತುಂಬ ಹಿಂಗೋಗ್ಬಿಟ್ಟಿತ್ತು. ಒಂದಿಷ್ಟೇಷ್ಟು ಸಿಕ್ತು. ಹಂಗೆ ನಾನು ಮಸೆಯಕ್ಕಿಂತ ಮುಂಚೆನೇ ಇದನ್ನು ನೀರು ಸ್ವಲ್ಪನೇ ತೊಗೊಂಡು ಅಲ್ಲಿ ಎಣ್ಣೆ ಒಗ್ಗರಣೆ ಹಾಕಿಟ್ಟಿದ್ನಲ್ವ, ಅದಕ್ಕೆ ಹಾಕ್ಬಿಟ್ಟು ಅದನ್ನು ಬಾಯಿ ಮುಚ್ಚಿ ಬಿಟ್ಬಿಡ್ತೀನಿ. ಮಸ್ತಾಗಿ ಅದನ್ನ ಹಾಕ್ಬಿಟ್ಟು ಉರಿ ಹಚ್ಚಿಟ್ರೆ ಆಗೋಗುತ್ತೆ. ಸ್ಟವ್ ಹಚ್ಚಿಟ್ರೆ. ಇವಾಗ ಅದು ಒಗ್ಗರಣೆ ಹಾಕಿಟ್ಟೆ ನಾನು. ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಕರಿಬೇವು ಇರಲಿಲ್ಲ ಹಾಕಿದ್ದೆ ನಾನು. ಇದು ಸಪ್ಪೆ ತೆಗೆದ್ಬಿಟ್ಟು ಅದು ಒಗ್ಗರಣೆ ಹಾಕಿದ್ದು ಸ್ವಲ್ಪ ಇದನ್ನ ಮಾಡಿದೆ. ಒಗ್ಗರಣೆ ಹಾಕೋ ಥರ ಹಾಕ್ಬಿಟ್ರೆ ಮತ್ತು ಇದನ್ನು ಮಸ್ತ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದರೆ, ನಾವು ಬೆಂಕಿ ಏನಿದೆಯೋ ಸ್ಟವ್ ಹಚ್ಬಿಟ್ಟು ನಾವು ಸ್ಟವ್ ಹಚ್ಚಿದ್ವಿ ಅಂತಂದರೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಗ್ಗರಣೆ ಹಾಕಿದ್ದಾಯಿತು ಅನ್ನೋ ಒಂದು ಫೀಲು. ಬಟ್ ಅದು ಕೂಡ ಹೌದು, ಅದೇನು ಪ್ರಾಬ್ಲಮ್ ಇಲ್ಲ. ನಾವೇನು ಸಾರು ಸಮೇತನೇ ಹಾಕಬೇಕು ಅಂತೇನಿಲ್ಲ. ಬಸ್ಸಾರಿಗೂ ಕೂಡ ಹಾಗೆ ಮಾಡ್ತೀವಲ್ವ, ನಾವು ಸಪ್ಪೆ ಸರಿಗೆ ಹಾಕ್ಬಿಟ್ಟು ತೆಗಿತೀವಿ. ಊಟ ಆಗೋವ್ರಿಗೂ ಕೆಲವರು ಕುದಿಸೋಕೆ ಹೋಗೋಲ್ಲ ನಮ್ಮ ಕಡೆ. ಹಾಗಾಗಿ ನಾನು ಆಫ್ ಮಾಡಿದ್ದೆ ಸಾರು ಸ್ಟವ್ ಕೂಡ. ಮತ್ತು ಮಸ್ತಿದ್ದಾದಮೇಲೆ ಸಾರೆಲ್ಲನ ಅದರೊಳಗೆ ನಾನು ಬಗ್ಗಿಸ್ದೆ. ಮತ್ತು ಸ್ವಲ್ಪ ತಿಳಿನೂ ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹಂಗೆ ಬಗ್ಗಿಸಿ ಅದನ್ನು ನಾನು ಕುದಿಸೋದಕ್ಕೆ ಬಿಟ್ಟಿದ್ದೀನಿ. ನಾನು ಪಾತ್ರೆ ಆ ಕಡೆ ಇದೆ, ಪ್ಲೇಟ್ ಮುಚ್ಚಿ. ಈ ಕಡೆ ಅದೇ ಕುಕ್ಕರಲ್ಲಿ ನಂದು ಇನ್ನೊಂದು ಕುಕ್ಕರ್ ಇತ್ತು, ಅದು ಚಿಕ್ಕದು, ಅನ್ನ ಮಾಡೋದಕ್ಕೆ ಅಂತಲೇ ತಗೊಂಡಿದ್ದೆ, 2 ಲೀಟ್ರದ್ದು. ಅದು ಯಾಕೋ ಸ್ವಲ್ಪ ಹಾಳಾಗಿದೆ, ಅದು ಸರಿ ಇಲ್ಲ ಕುಕ್ಕರ್. ಹಂಗಾಗ್ಬಿಟ್ಟು ನಾನು ಇದೇ ಕುಕ್ಕರಲ್ಲೇ ಸಾರು ಮಾಡ್ಕೋಬೇಕು, ಇದೇ ಕುಕ್ಕರಲ್ಲಿ ಅನ್ನ ಮಾಡ್ಕೋಬೇಕಿಲ್ಲ ಅಂತಂದರೆ ನನಗೆ ಟೈಮ್ ಅಡ್ಜಸ್ಟ್ ಆಗೋದಿಲ್ಲ. ಹಂಗಾಗ್ಬಿಟ್ಟು ಆ ಕುಕ್ಕರ್ನ ಸ್ವಲ್ಪ ತೊಳೆದ್ಬಿಟ್ಟು ಅದರಲ್ಲೇ ನಾನು ಅನ್ನನೂ ಕೂಡ ಮಾಡ್ಕೊತಾ ಇದ್ದೀನಿ. ಊಟ ಎಲ್ಲ ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನೇನು ನಾನು ಮುದ್ದೆ ಮಾಡೋಕ್ಕೆ ಹೋಗೋದಿಲ್ಲ ಅಲ್ವಾ. ನನ್ನ ಮಗಳಿಗೆ ಊಟ ಅಷ್ಟೊಂದು ಮುದ್ದೆ ಅಂತಂದರೆ ಡೈಲಿ ತಿನ್ನು ಅಂತಂದರೆ ಅವಳು ತಿನ್ನೋದಿಲ್ಲ. ಹಂಗಾಗ್ಬಿಟ್ಟು ಒಬ್ಬರಿಗೆ ಮಾತ್ರ ಮುದ್ದೆ ಏನು ಮಾಡೋದು ಅಂತೇಳ್ಬಿಟ್ಟು ನಾನು ಅನ್ನನೇ ಮಾಡಿಬಿಡ್ತೀನಿ. ನನ್ನೊಬ್ಳಿಗೋಸ್ಕರ ಮುದ್ದೆ ಏನು ಮಾಡೋದು ಅಂತೇಳಿ ಜಾಸ್ತಿ
ಒಬ್ಬೊಬ್ಳಿಗೆ ಇದ್ದಾಗ ಮಾಡ್ಕೊಳಕ್ಕೆ ಹೋಗಲ್ಲ. ಏನಾದರೂ ಎಮರ್ಜೆನ್ಸಿ ಬಸ್ಸಾರು ಅಥವಾ ಚಿಕನ್ ಸಾರು ಈ ಥರದ್ದು ಇದ್ದಾಗ ಮಾತ್ರ ನಾನು ಮುದ್ದೆಯನ್ನು ಮಾಡಲೇಬೇಕು ಅಂತ ಮಾಡ್ತೀನಿ. ಅವಾಗ ಅವಳು ಕೂಡ ಊಟ ಮಾಡ್ತಾಳೆ, ಅವಳೇನು ಬೇಡ ಅಂತ ಹೇಳಲ್ಲ. ಹಂಗಾಗಿ ನಾನೇನು ಮುದ್ದೆಗಿದ್ದೆ ಅಂತ ಮಾಡೋದೇನಿಲ್ಲ. ಈಗ ಅಡುಗೆ ಫುಲ್ ಕಂಪ್ಲೀಟ್ ಆಯಿತು. ಇದಕ್ಕೇನಾದರೂ ಸೈಡಿಗೆ ಸೊಂಡಿಗೆ ಗಿಣ್ಗೆಲ್ಲ ನೆನೆಸ್ಕೊಳೋದಕ್ಕೆ ಅದೆಲ್ಲ ಮಾಡ್ಕೋಬೋದು. ನಾನು ಸೊಂಡಿಗೆ ಇದ್ದಾವೆ, ಬಟ್ ನಾನು ಎಣ್ಣೆ ಖಾಲಿಯಾಗಿತ್ತು. ನಾನು 3 ದಿನ ಆದಮೇಲೆ ತೊಗೊಂಬರೋದು. ಹಂಗಾಗ್ಬಿಟ್ಟು ಸ್ವಲ್ಪ ಬ್ಯುಸಿ ಇದ್ದೀನಿ, ಶಿರಾಕ್ ಹೋಗೋಕೆ ಆಗ್ತಾಯಿಲ್ಲ ಮನೇಲಿ ಸ್ವಲ್ಪ. ಹಂಗಾಗ್ಬಿಟ್ಟು ಇರೋದ್ರಲ್ಲೇ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊಂಡಿಗೆಗಳ್ನ ತೇಲ್ಸ್ಕೊಟ್ರೆ ನನ್ನ ಮಗಳಿಗೆ ತುಂಬ ಇಷ್ಟಪಟ್ಟು ತಿಂತಾಳೆ. ಇದ್ದಾವೆ ಬೋಟಿ ಮತ್ತು ಹಪ್ಪಳ ಆ ಥರದ್ದೆಲ್ಲ ಇದೆ, ಆದರೆ ನಾನು ಅದನ್ನು ಕೂಡ ಮಾಡಿಕೊಡ್ಲಿಲ್ಲ ಅವಳಿಗೆ, ಎಣ್ಣೆ ಖಾಲಿ ಆದ್ದರಿಂದ. ಮಸೊಪ್ಪು ಸಾರು ಮಾಡಿದ್ದೀನಿ, ಇದು ಕೂಡ ನಾಳೆಗೆ ಬರಬೇಕು ಅಂತ ಅವಳಿಗೆ ಹೇಳಿದ್ದೀನಿ. ಆಯಿತು ಅಂತ ಹೇಳಿದ್ದಾಳೆ. ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ನಾನು ಯಾಕೆ ಯಾವುದೇ ಅಡುಗೆನೂ ಕೂಡ ತಿಂಡಿ ಕೂಡ ಏನೋ ಮಾಡಿದೆ ನಾನು ಇಷ್ಟೊಂದು ಬ್ಯುಸಿ ಆಗಿದ್ದೀನಿ ಅನ್ನೋದು. ಇವಾಗ ಅನ್ನ ಹಾಕಿದ್ದೆ, ಅದು ಸುತ್ತ ಪಾತ್ರೆ ಒಳಗಿರೋದು ನೀವು ಅನ್ಕೋಬೋದು ಇದೇ ಈ ಥರ ಇದೆ ಅಂತ. ಅದೇನಿಲ್ಲ ಫ್ರೆಂಡ್ಸ್, ಆಗಲೇ ನಾನು ಸಾಂಬಾರಿಗೆ ನಾನು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದಲ್ವ, ಸೊಪ್ಪು ಬೇಳೆ ಎಲ್ಲ ತರಕಾರಿ ಬೇಯಿಸ್ಕೊಂಡಲ್ವ, ಅದ್ರದ್ದೇ ಅದು. ಹಂಗಾಗಿ ಅದು ಆ ಥರ ಇದೆ ಅಷ್ಟೇನೆ. ನಾನು ಕುಕ್ಕರು ಸಣ್ಣದು ಚಿಕ್ಕದು ಒಂದು ಸ್ವಲ್ಪ ಇದಾಗಿದೆ, ಸ್ವಲ್ಪ ಲೀಕೇಜ್ ಆಗುತ್ತೆ, ಅದನ್ನು ರೆಡಿ ಮಾಡಿಸ್ಬೇಕು. ಹಂಗಾಗಿ ಇವತ್ತು ಅನ್ನ ಸಾಂಬಾರು ಆಯಿತು. ಇವತ್ತು ನಾನು ಮಸೊಪ್ಪು ಮಾಡೋ ರೆಸಿಪಿನ ನಾನು ಯಾವ ಥರ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಮಳೆ ಮಳೆ ಏನು ಬರತ್ತಾ ಇಲ್ಲ ಫ್ರೆಂಡ್ಸ್. ನಾವು ಈಗ ಸುಮ್ಮನೆ ಕೂತಿದ್ವಿ. ನಾನು ಇನ್ನೇನು ಮಳೆ ಮೋಡ ಫುಲ್ ಆಯಿತು. ಬಟ್ಟೆ ತಗೊಳ್ಳೋಣ ಅಂತ ನಾನು ಕೂಡ ಚಪ್ಪಲಿ ಹಾಕೊಂಡು ಹೊರಗಡೆ ಹೋಗ್ತಾಯಿದ್ದೀನಿ. ಬಾಕ್ಸ್ ತಗೊಂಡು ಕ್ಲಿಪ್ಪೆಲ್ಲ ತೆಗೆದ್ಬಿಟ್ಟು ಬಟ್ಟೆ ತರೋಣ ಅಂತ ನಾನು ಹೋಗೋಣ. ಅದು ಇದಕ್ಕಿದ್ದಂಗೆ ಮಳೆ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನಾನು ಕೂಡ ಅದಕ್ಕೆ ಹೋಗ್ತಾಯಿದ್ದೆ. ಇದಕ್ಕಿದ್ದಂಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸುಮ್ಮನೆ 2 ದಿನ ದಬ ಅಂತ ಬಂದವು. ನಾನು ಭಯ ಆಗಿ ತಗೊಂಬಿಟ್ಟೆ. ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನಗೆ ಎರಡು ದಿನದ ಬಟ್ಟೆ, ಅದು 2 ದಿನದಿಂದ ಅದು ಬಟ್ಟೆ ನಾನು ಒಗ್ದಿದ್ದು ಮೊನ್ನೆ ದಿನ. ಆದರೆ ಮೊನ್ನೆ ದಿನವೂ ಒಣಗಾಕಿ ನಿನ್ನೆ ದಿನವೂ ಒಣಗಾಕಿ ಆ ಥರ ನಂದು ಬಟ್ಟೆ. ಅದು ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೆ ನೆಕ್ಸ್ಟ್ ಡೇ. ಹಂಗಾಗಿ ನಾನು ಆ ಥರ ಹೇಳಿದೆ. ಅಂದರೆ 2 ದಿನ ಬಟ್ಟೆ ಒಣಗಿಸಿದ್ದೀನಿ, ಅದನ್ನು ಒಂದೇ ದಿನ ಒಗೆದ್ಬಿಟ್ಟು ಒಣಗಿಸಿಲ್ಲ ನಾನು. ಹಂಗಾಗ್ಬಿಟ್ಟು ಮಳೆ ಬೇರೆ ಬಂದುಬಿಡ್ತಲ್ಲ, ಗಾಬರಿಯಾಗಿ ಹೋಗಿ ಬರ ಹೇಳ್ಕೊತಾ ಇದ್ದೆ. ಮತ್ತು ನಂಗೆ ಇದ್ದಕ್ಕಿದ್ದಂಗೆ ಯಾಕೋ ತಲೆನೋವು ಕಾಣಿಸ್ಕೊಂತಾನೆ ಇರುತ್ತೆ. ಇದ್ದಕ್ಕಿದ್ದಂಗೆ ಪಟ ಅಂತ ಹೊಡಿತಾ ಇರುತ್ತೆ. ಅದು ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಕಂಟ್ರೋಲೇ ಆಗೋದಿಲ್ಲ, ಕಂಟ್ರೋಲಿಗೆ ಬರೋದು ಇಲ್ಲ. ಆ ಥರ ತಲೆನೋವು, ವಾಂತಿ ವಾಮಿಟು ಎಲ್ಲ ಆದಾಗ ಅದು ಕಂಪ್ಲೀಟ್ ಕಮ್ಮಿ ಆಗೋದು. ಮೊನ್ನೆ ಒಂದು ಸಲ ಕಮ್ಮಿ ಆಗಲೇ ಇಲ್ಲ. ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದೆ, ಅದನ್ನೆಲ್ಲ ಏನು ತೋರಿಸೋದು ಅಂತ ನಾನು ಸುಮ್ಮನಾದೆ. ಮತ್ತು ನಾನೇನೋ ತೋರ್ಸೋಕ್ಕೆ ಹೋಗಲಿಲ್ಲ. ವಾಂತಿ ಆಗೋವ್ರಿಗೂ ನನಗೆ ತಲೆನೋವು ಬಿಡಲೇ ಇಲ್ಲ. ಇವಾಗ ಸಾಯಂಕಾಲ ಆಯಿತು ಫ್ರೆಂಡ್ಸ್. ಇವಾಗ ಸಾಯಂಕಾಲ ಅಂದರೆ ಸುಮಾರು 5-5:30ಗೆ ಅಕ್ಕಿ ಇಡ್ತಾಯಿದ್ದೀನಿ. ಕುಕ್ಕರು ಮತ್ತು ಪ್ಲೇಟು ಎಲ್ಲ ಹೊರಗಡೆ ಹೋಗಿ ತೊಳ್ಕೊಂಬಂದು, ಇಲ್ಲ ಆಳೆನ ನಮ್ಮದು ಟಬ್ಬು ತುಂಬ ಹೋಗ್ಬಿಟ್ಟಿದೆ. ಅದಕ್ಕೆ ನಾನೇನು ಮಾಡಿದೆ, ನಾನು ಬೆಳಗಿದ್ದಂಕಲೇ 5-5:30 ಹೋಗ್ಬಿಟ್ಟು ಕುಕ್ಕರು ಮತ್ತು 1-2 ಪ್ಲೇಟ್ಗಳು ಏನು ಬೇಕಾ ಸಾಯಂಕಾಲಕ್ಕೆ ಯೂಸ್ ಮಾಡ್ಕೊಳ್ಳೋ ಅಲ್ಲಿನ ಹೋಗಿ ತೊಳ್ಕೊಂಡು ಬಂದನಲ್ಲ. ಅಕ್ಕಿ ತೊಳಿತಾಯಿದ್ದೀನಿ. 3 ಸಲ ತೊಳೆದಿದ್ದೀನಿ ಅಕ್ಕಿನ ನಾನು. ಎಷ್ಟು ಗಲೀಜಿದೆ ಅಂತಂದರೆ ಅದು ಸೋನಾ ಮಸೂರಿ ಅಕ್ಕಿ. ಈ ಸೊಸೈಟಿ ಅಕ್ಕಿ ಏನಕ್ಕೂ ಯೂಸ್ ಇಲ್ಲ, ಆ ಥರ ಕೊಟ್ಬಿಟ್ಟಿದ್ದಾರೆ. ಅದನ್ನು ಉಣ್ಣೋಕ್ಕಾಗೋದಿಲ್ಲ, ಸುಮ್ಮನೆ ಹೊಟ್ಟೆ ಶುರುತ್ತೆ. ಉಣ್ತೀವಿ ಅಂತ ಮಾಡ್ಕೊಂಡು ಮುಂದೆ ಕೂತ್ಕೋಬೇಕು. ಅನ್ನ ಎಲ್ಲ ಪಾತ್ರೆ ಒಳಗೆ ಸೀತಾ ಇದೆ. ಅದಕ್ಕೋಸ್ಕರ ನಾನು 1 ಕೆ ಜಿ ಸೋನಾ ಮಸೂರಿ ಅಕ್ಕಿನ ತೊಗೊಂಡು ಬಂದು ಅನ್ನ ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ಸಖತ್ತು ಒಂಥರ ಕಸ್ರು ಧೂಳು ಏನಾದರೂ ರೋಡ್ ಸೈಡ್ ಇರುತ್ತಲ್ಲ ಅಂಗಡಿ, ಹಂಗಾಗಿ ಏನಾದರೂ ಆ ಥರ ಆಗಿದೆಯೇನೋ ಗೊತ್ತಿಲ್ಲ. ಧೂಳು ಪಾಳು ಏನೋ ಸೇರ್ಕೊಂಡಿದೆಯೋ ಏನೋ, ವಿಪರೀತ ಧೂಳು. ನಾನು ಸೋನಾ ಮಸೂರಿ ಅಕ್ಕಿ ಒಂದೇ ಸಲ ತೊಳಿತಾ ಇದ್ದಿದ್ದು. ಅದನ್ನು ಕೆಲವರು ತೊಳೆಯೋದೇ ಇಲ್ಲ, ತೊಳೆದಿದ್ರು ನಡೆಯುತ್ತೆ ಅಂತ ಹೇಳ್ತಾರೆ, ಕೇಳಿದ್ದೀನಿ. ಬಟ್ ಅದೇ ಅಟ್ಲೀಸ್ಟ್ ಒಂದು ಸಲನಾದರೂ ತೊಳಿಬೇಕಲ್ವ ಅಂತ ನಾನು ತೊಳಿತಾ ಇದ್ದೆ. ಆದರೆ ಇಲ್ಲಿ 3 ಸಲ ತೊಳೆದ್ರೂ ಕೂಡ ನಾನು ಒಂಥರ ಕಸ್ರು ಆ ಥರದ್ದು ಬರ್ತಿದ್ದು. ಅಂದರೆ ಸ್ವಲ್ಪ ಧೂಳು ಥರ ಡಸ್ಟು ಧೂಳು ಥರದ್ದೆಲ್ಲ ಇರೋದು. 3 ಸಲ ಅಕ್ಕಿ ತೊಳೆದಿದ್ದಾಯಿತು. ಸಾಯಂಕಾಲ ಬಟ್ಟೆ ತಗೊಂಡು ಬಂದಿದ್ದವು ಸ್ವಲ್ಪ ಎಲ್ಲ ಇದ್ವಲ್ಲ, ಅವನ್ನೆಲ್ಲನೂ ಮಡ್ಚಿ ಇಡೋಣ. ಊಟಕ್ಕೆ ಜಾಗನೇ ಇರಲಿಲ್ಲ, ಎಲ್ಲ ಕೂಡ ಮೆಸಿ ಆ ಕಡೆ ನೋಡ್ಬೋದು ನೀವು. ಚೀಲ ಅದು ಇದು ಎಲ್ಲ ಅಳ್ಕೊಂಡಿದ್ದೀನಿ. ಅದನ್ನು ಹೇಳಿದ್ದೀನಿ ಇಲ್ಲ ಫ್ರೆಂಡ್ಸ್, ಹೋಗ್ತಾ ಹೇಳ್ತೀನಿ ಅಂತ ಹೇಳಿದ್ದೀನಿ. ಹಂಗಾಗ್ಬಿಟ್ಟು ಊಟಕ್ಕೆ ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಏನೂ ಇರಲಿಲ್ಲ. ಹಂಗಾಗ್ಬಿಟ್ಟು ಅದು ಸೋಫಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನನ್ನ ಮಗಳು ಸುಮ್ಮನೆ ಕೂತ್ಕೊಂಡಿದ್ಲು. ಅವಳಿಗೆ ಸ್ವಲ್ಪ ಕೈ, ನೀವು ನೋಡ್ತಾ ಇರ್ಬೋದು ದೂರದಿಂದ ಸ್ವಲ್ಪ ಕೈ ಗಾಯ ಆಗಿದೆ. ಅದಕ್ಕೋಸ್ಕರ ಅವಳನ್ನು ಕೂಡ ನಾನು ಸ್ನಾನ ಮಾಡಿಬಿಡ ಅಂತ ಹೇಳಿದೆ. ಅವಳು ಅದು ಕೈ ಹಿಂಗೆ ಎತ್ತಕ್ಕೂ ಆಗ್ತಿಲ್ಲ, ಬಟ್ಟೆ ಕೂಡ ಚೇಂಜ್ ಮಾಡೋಕ್ಕೆ. ಹಂಗಾಗ್ಬಿಟ್ಟು ಅವಳು ನೋವಾಗುತ್ತೆ, ಬಟ್ಟೆ ತಗಲಿದ್ರೆ ಸ್ವಲ್ಪ ತರಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು
ಅವಳು ಆ ಬಟ್ಟೆನೂ ಕೂಡ ಚೇಂಜ್ ಮಾಡಬೇಡ ಅಂತ ನಾನೇ ಹೇಳಿದೆ, ಚೇಂಜ್ ಮಾಡ್ತೀನಿ ಅಂತಂದ್ಲು. ಬೇಡ ಏನೂ ಮಾಡಬೇಡ, ಅದು ಸ್ವಲ್ಪ ಗಾಯ ಥರ ಆಗಿದೆ, ಏನೋ ಮಾಡೋಕ್ಕೆ ಹೋಗಬೇಡ ಅಂತಂದೆ. ಅದಕ್ಕೆ ಹಂಗೆ ಇದ್ದಾಳೆ. ಇವತ್ತು ಮಂಗಳವಾರ ಅವಳಿಗೆ ಬಟ್ಟೆ ಚೇಂಜ್ ಮಾಡಿಸ್ಬೇಕು, ತಲೆ ಸ್ನಾನನೂ ಮಾಡಿಸ್ಬೇಕು. ಸ್ವಲ್ಪ ಮಟ್ಟಿಗೆ ವಾಸಿಯಾಗಿದೆ ಅಷ್ಟೇ. ಹಾಗಾಗಿ ಆ ದೇವ್ರ ಗೂಡಲ್ಲಿ ಕಾಣ್ತಾ ಇದೆಯಲ್ವ, ಅದನ್ನು ಎಲ್ಲನೂ ಒಂದು ಚೀಲದಲ್ಲೆಲ್ಲ ಹಾಕಿ ಎತ್ತಿಡಬೇಕು ಫ್ರೆಂಡ್ಸ್. ನಾನು ಇವಾಗ ಊಟ ಆದಮೇಲೆ ಅದಕ್ಕೆ ಒಂದೇ ಸಮನೆ ಬೇಗ ಎಲ್ಲ ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಊಟನೆಲ್ಲ ಆದಮೇಲೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಅಡುಗೆ ಮನೆಯದೆಲ್ಲ ಒಂದು ಐಟಮ್ಸ್ ಎಲ್ಲ ಒಂದರಲ್ಲಿ ಹಾಕಿಟ್ಟೆ. ಇಲ್ಲಿ ದೇವ್ರ ಗೂಡಲ್ಲಿ ಇದೆಯಲ್ಲ, ಅವನ್ನೆಲ್ಲ ದೇವ್ರ ಸಾಮಾನೆಲ್ಲನೂ ಒಂದು ಚೀಲದಾಗಿಟ್ಟರೆ ಬೇಗ ನಮಗೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒಂದು ಚೀಲಕ್ಕೆಲ್ಲ ಎತ್ತಿಕ್ಕನಂತೆ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಗಾಗಿ ಬೇಗ ಎಲ್ಲ ಕೆಲಸ ಎಲ್ಲ ಬಟ್ಟೆ ಏನಿದೆ ಮಡ್ಚೋದು ಜೋಡಿಸೋದೆಲ್ಲ ಮಾಡಿಬಿಟ್ಟು ಊಟನೂ ನನ್ನ ಮಗಳಿಗೆ ಹಾಕ್ಕೊಟ್ಬಿಟ್ರೆ ಮತ್ತು ಆ ಧೂಳೆಲ್ಲ ಮುಟ್ಬಿಟ್ರೆ ನನಗೆ ಸಮಾಧಾನ ಆಗೋದಿಲ್ಲ. ಇಲ್ಲಿ ಅಂತ ಕೆಟ್ಟ ಧೂಳಿದೆ, ಅದನ್ನು ಏನು ಹೋದ್ರಿ ಈ ಥರ ಸೀಮೆಗೆ ಧೂಳು ನೋಡ್ತಾ ಇದೆಯಾ, ನಾವೇನು ಕಾಣದೇ ಇರೋ ಧೂಳ ನಮ್ಮ ಮನೆಗಿರುತ್ತೆ ಅಂತ ಅನ್ಬೋದು, ಅನ್ಕೋತಾರೆ ಕೆಲವರು. ಬಟ್ ಅದು ಹಂಗಲ್ಲ, ನಾನು ನೋಡಿರೋಂಥ ಧೂಳೇ ಬೇರೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸೇ ಬೇರೆ. ಆ ಥರ ಕೆಟ್ಟ ಸಂಬಂಧಿಕರದು ಅನ್ನೋ ಜೀವಮಾನದಲ್ಲೇ ನೋಡಿರಲಿಲ್ಲ. ಈ ಥರ ಸಂಬಂಧಿಕರು ಕಾಟ ಕೊಡ್ತಾರೆ, ಕಟ್ಕೊಂಡೇ ಅವ್ರಿಗೆ ಹೇಳಿ ಈ ಥರ ಎಲ್ಲ ಮಾಡಿಸ್ತಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ ಥರ ಮನೆ ಬಿಟ್ಟು ಹೋಗಲಿ ಅಂತನೋ ಮತ್ತೊಂದು ಭಾಳ ಕಾಟ ಕೊಟ್ಟರು. ಅವ್ರಿಗೆ ಒಂದು ಜಾಗದಲ್ಲಿ ಒಬ್ಬರು ಒಂದು ಸಲ ಗಲೀಜು ಮಾಡೋದ್ರು ಬಿಡು ಅನ್ಬೋದು, ಅದು ಹಂಗಲ್ಲ. ಶತಗತಕಾಲ 2 ವರ್ಷ ಮನೆ ಬಾಗ್ಲಾಗ ಬಂದು ನಾಚಿಕೆಲ್ದಂಗೆ ಮಾನ ಮರ್ಯಾದಿಲ್ದಂಗೆ ಗಲೀಜು ಮಾಡ್ತವೆ ಅಂದರೆ ಇನ್ನು ಎಷ್ಟು ಓಕೆ ತಲೆ ಕೆಟ್ಟಿರ್ಬೋದೇನೋ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಏನು ಅಂತಂದರೆ ಸಾಯಂಕಾಲ ಆಗಿದೆ. ಸಾಯಂಕಾಲ ಸುಮಾರು ಇವಾಗ 6:30ಇಂದ 7 ಗಂಟೆ ಆಗ್ತಾಯಿದೆ. ಇವಾಗ ನಾನು ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಬಂದೆ. ಬಟ್ಟೆ ಎಲ್ಲ ನೆನ್ನೆ ಒಗ್ದಿದ್ದು ಬಟ್ಟೆ ಎಲ್ಲ ಅರ್ಧಂಬರ್ಧ ಒಣಗಿತ್ತು. ಮತ್ತು ತಿರ್ಗಿ ಇವತ್ತು ಕೂಡ ಬಟ್ಟೆ ಒಣಗಾಕಿ ಬಟ್ಟೆ ಏನೇನು ಆರಿದ್ವಿ ತಾಳನ ಅಂತ ಇದ್ದೆ. ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂದುಬಿಡ್ತು. ನಾನು ತಗೊಳಕ್ಕೆ ಹೋದೆ, ಮಳೆನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ಟೆಗಳು ತಗೊಂಬಂದು ಇವಾಗ ಬಟ್ಟೆ ಎಲ್ಲ ಮಡಚಿಟ್ಟಿದ್ದಾಯಿತು. ಇವಾಗ ನಾನು ಇವತ್ತು ಮಸೊಪ್ಪು ಸಾರು ಮಾಡಿದ್ದೀನಿ, ನನ್ನ ಮಗಳಿಗೆ ಊಟಕ್ಕೆ ಇಟ್ಕೊಡ್ಬೇಕು. ಇವಾಗ ಸ್ವಲ್ಪ ಮೆಸ್ಸಿ ಆಗಿದೆ ಮನೆ. ಅದು ಕಾರಣ ಏನು ಅಂತ ಇನ್ನು 3 ದಿನ ಬಿಟ್ಟು ಹೇಳ್ತೀನಿ ಅದಕ್ಕೆ ಅಂತ ಒಂದಷ್ಟು ಇದಿದೆ ನೋಡಿ. ಮೆಸ್ಸಿ ಥರ ಯಾವ ಥರ ಹರಡಿದೆ ಅಂತ ಹೇಳಿ ಅಲ್ಲಿ ಅದನ್ನು ನಾನು ಇನ್ನು 3 ದಿನ ಬಿಟ್ಟು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಹಂಗಾಗಿ ಇವಾಗ ಮಸೊಪ್ಪು ಸಾರಿದೆ, ಊಟ ಮಾಡಬೇಕು. ಹೋಗಿ ಬೆಳಗ್ಗೆ ಊಟ ಮಾಡಿದ್ದು ನಾವು. ಬೆಳಗ್ಗೆ ಏನು ತಿಂಡಿ, ಬೆಳಗ್ಗೆನೂ ಕೂಡ ಮಸೊಪ್ಪು ಸಾರು ಅನ್ನನೇ ಮಾಡಿದ್ದೆ. ಅದನ್ನೇ ಒಂದು 2 ದಿನ ನಾನೆಲ್ಲ ತರಕಾರಿ ಖಾಲಿಯಾಗಿದೆ, 3 ದಿನ ತರಕಾರಿ ಕೂಡ ತರೋದಿಲ್ಲ. ಹಂಗಾಗಿ ಅದೇ ಸಾರನ್ನೇ ಮ್ಯಾನೇಜ್ ಮಾಡೋಣ ಅಂತ ನನ್ನ ಮಗಳಿಗೂ ಹೇಳಿದ್ದೀನಿ. ಅವಳು ಹ್ಞೂ ಅಂತ ಹೇಳಿದಾಳೆ. ಅವಳು ಒಪ್ಕೊಂಡ್ಬಿಟ್ರೆ ನನಗೆ ಸಮಾಧಾನ. ಹಂಗಾಗಿ ಇಲ್ಲಾಂದರೆ ಊಟ ಬಿಟ್ಟು ಕೂತ್ಕೊಂಡ್ಬಿಡ್ತಾಳೆ. ಇಲ್ಲಾಂದರೆ ಒಳ್ಳೆ ತಿಂಡಿ ಆಗಬೇಕು, ಇಲ್ಲ ಅಚ್ಚುಕಟ್ಟಾಗಿ ಅವಳಿಗೆ ಎಲ್ಲ ಕರೆಕ್ಟಾಗಿದ್ದರೆ ನೀಟಾಗಿ ಸುಮ್ಮನೆ ಇರ್ತಾಳೆ. ಇಲ್ಲ ಅಂದ್ರೆ ಚೂರು ಏರುಪೇರಾದ್ರೆ ಸುಮ್ಮನೆ ಆಗ್ಬಿಡ್ತಾಳೆ. ಅವಳು ಒಪ್ಪಿಸ್ಕೊಂಡು ಮಸೊಪ್ಪು ಸಾರು, ಅವಳಿಗೂ ತುಂಬ ಇಷ್ಟ ಮಸೊಪ್ಪು ಸಾರು ಅಂತಂದರೆ. ಸಾಂಬಾರು ಚೆನ್ನಾಗಿರಬೇಕು, ಬಸ್ಸಾರು, ಮಸೊಪ್ಪು ಸಾರು, ಚಿಕನ್ ಸಾರು ಈ ಥರದ್ದೆಲ್ಲ ಇಷ್ಟಪಡ್ತಾಳೆ. ರೈಸ್ ಐಟಮ್ಸ್ ತಿಂಡಿ ಇಷ್ಟಪಡ್ತಾಳೆ, ಪಡ್ಡು ದೋಸೆ ಎಲ್ಲ ಇಷ್ಟಪಡಲ್ಲ ಅವಳು. ಹಂಗಾಗಿ ಅವಳಿಗೆ ಹ್ಞೂ ಅಂತ ಒಪ್ಪಿಸ್ಕೊಂಡು ಸಾರು ಮಾಡಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ ಇವತ್ತು, ನಾಳೆ ನಾಡ್ದು ಬ್ಯುಸಿ ಇದ್ದೀನಿ. ಹಂಗಾಗ್ಬಿಟ್ಟು ಅದನ್ನೇನೋ ನಾನು ಇವಾಗ ಈ ಟೈಮಲ್ಲಿ ನಾನು ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಈಗ ಹೋಗ್ಬಿಟ್ಟು ನನ್ನ ಮಗಳಿಗೆ ಊಟಕ್ಕೆ ಹಾಕ್ಕೊಡ್ತೀನಿ. ನಾನು ಊಟ ಮಾಡಿಬಿಟ್ಟು ಸ್ವಲ್ಪ ಬೇರೆ ಕೆಲಸ ಇದೆ, ಅದನ್ನೆಲ್ಲ ಮಾಡಿ ಮುಗಿಸ್ಬೇಕು. ಅದಕ್ಕೋಸ್ಕರ ಈಗ ಹೋಗಿ ಊಟಕ್ಕೆ ಇಟ್ಕೊಡ್ತೀನಿ ನನ್ನ ಮಗಳಿಗೆ. ಸಾರು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮಾಡಿ ಇಟ್ಟಿದ್ದೆ. ಸಾಂಬಾರು ಬಿಸಿ ಮಾಡಿದ್ದೆ ಆಲ್ರೆಡಿ. ಈಗಲೂ ಕೂಡ ಅನ್ನ ಕೂಡ ಬಿಸಿದೇ ಇದೆ. ಇವಾಗ ಸ್ವಲ್ಪ ಬಿಸಿ ಇದ್ರೇ ಊಟ ಮಾಡೋಕ್ಕಾಗೋದು. ಏನಕ್ಕೆ ಅಂತಂದರೆ ಇವಾಗ ಸ್ವಲ್ಪ ಮಳೆ ಬಂದಿದೆ, ಹಂಗಾಗಿ ಅಂಥ ಮಳೆ ಏನು ಬಂದಿಲ್ಲ, ಸುಮಾರು ಮಳೆ ಬಂತು. ಯಾವಾಗಲೂ ಮೋಡ ಮುಚ್ಕೊಂಡಿರೋದಕ್ಕೆ ಸ್ವಲ್ಪ ಕೋಲ್ಡ್, ಒಂದು ಸ್ವಲ್ಪ ಚಳಿನೇ ಅನಿಸುತ್ತೆ. ಹಾಗಾಗ್ಬಿಟ್ಟು ಬಿಸಿದೆ ಊಟ ಬೇಕು ಅನಿಸುತ್ತೆ. ಹಂಗಾಗಿ ನನ್ನ ಮಗಳಿಗೆ ಊಟ ಹಾಕ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು. ದಯವಿಟ್ಟು ಸ್ವಲ್ಪನಾದರೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.